ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಒಂದು ಸಮಾಜ ಒಳಗಿನಿಂದಲೇ ದುರ್ಬಲವಾಗುತ್ತಾ ಹೋಗುವುದು ಹೇಗೆ? ಒಂದು ಸಮಾಜ ಎನ್ನುವುದು ಹೊಂದಬೇಕಾದ ಮೂಲಭೂತ ಗುಣಧರ್ಮಗಳು ಯಾವುವು? ಯಾಕೆಂದ್ರೆ ನಾವು ಸಮಾಜದ ಬಗ್ಗೆ ಮಾತನಾಡುವಾಗ ಸರ್ಕಾರದ ಬಗ್ಗೆನೂ ಮಾತನಾಡಬೇಕು. ಸರ್ಕಾರದ ಬಗ್ಗೆ ಮಾತನಾಡುವಾಗ ರಾಜಕೀಯ ಪಕ್ಷಗಳ ವಿಚಾರವನ್ನು ಮಾತಾಡಬೇಕು. ಸೊ ಒಂದು ಸಮಾಜ ಅದರ ಯೋಗ್ಯತೆಯ ಆಧಾರದ ಮೇಲೆ ರಾಜಕೀಯ ಪಕ್ಷಗಳನ್ನ ಅಧಿಕಾರಕ್ಕೆ ತರ್ತವೆ. ಈಗ ನಾನು ಮಾತನಾಡುವುದಕ್ಕೆ ಹೊರಟಿರುವುದು ಜನತಂತ್ರದ ಮೌಲ್ಯಗಳು ನಶಿಸಿ ಹೋಗುತ್ತಿರುವ ಬಗ್ಗೆ. ಅದನ್ನು ನಾನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದು ಮೊದಲು ಹೇಳ್ಬಿಡ್ತೀನಿ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಂಪುಟದ ಸಚಿವರಿಗೆ ಖಾತೆ ಹಂಚುವ ಕುರಿತು ಚರ್ಚೆ ನಡೆಸೋದಕ್ಕೆ ನಿನ್ನೆ ಡೆಲ್ಲಿಗೆ ಹೋಗಿದ್ದರು. ಹೈಕಮಾಂಡ್ ಕನಿಷ್ಠ ಅವರ ಜೊತೆ ಚರ್ಚೆಯನ್ನು ನಡೆಸದೆ ಕೆ.ಸಿ. ವೇಣುಗೋಪಾಲ್ ಅವರು ನಿಮ್ಮ ಪಟ್ಟಿಯನ್ನು ಕೊಟ್ಟು ಹೋಗಿ ನಾವು ಉತ್ತರ ಕೊಡ್ತೀವಿ 8 ಗಂಟೆ ಹೊತ್ತಿಗೆ ಅಂತ. ಇವತ್ತು ಈಗ ನಾವು ನಿಮ್ಮ ಜೊತೆ ಮಾತನಾಡುವಾಗ ಇನ್ನು 8 ಗಂಟೆ ಆಗಿಲ್ಲ, ಇದು ಪಟ್ಟಿ ಬಂದಿಲ್ಲ, ಬರಬಹುದು. ಇದು ರಾಜಕೀಯ ಪಕ್ಷಗಳ ಒಳಗಡೆ ಆಂತರಿಕ ಪ್ರಜಾಪ್ರಭುತ್ವ ನಶಿಸುತ್ತಿರುವ ಬಗ್ಗೆ. ಹಾಗಿದ್ರೆ ಇದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತ ಆಗಿದೆ ಅಂತ ನಾನು ಹೇಳಲಾರೆ. ಇವತ್ತಿನ ಸಮಾಜ ಹೇಗಿದೆ ಅಂದ್ರೆ, ನೀವೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಆ ಅಭಿಪ್ರಾಯವನ್ನ ಗಂಭೀರವಾಗಿ ತೆಗೆದುಕೊಂಡು ಪ್ರತಿಕ್ರಿಯಿಸುವ ವಾತಾವರಣ ಇವತ್ತಿಲ್ಲ ಈ ಸಾಮಾಜಿಕ ಜಾಲತಾಣದಲ್ಲಿ. ಇದು 2014ರ ನಂತರ ಅಂತೂ ಈ ಪರಿಸ್ಥಿತಿ ಹೇಗಿದೆ ಅಂದ್ರೆ, ನೀವೊಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರೆ ಸುಮಗನೆ, ಬೋಮಗನೆ, ಮುದುಕ, ಹೊಡಿತೀವಿ, ಕೊಲ್ತೀವಿ, ಇಂತಹ ವಾತಾವರಣವನ್ನು ಸೃಷ್ಟಿ ಮಾಡಿದ ಕೀರ್ತಿ ಸಂಘ ಪರಿವಾರ ಬಿಜೆಪಿಯವರಿಗೆ ಹೋಗುತ್ತೆ. ಕನಿಷ್ಠ ಆ ಸಂಸ್ಕೃತಿ ಅನ್ನೋದು ಇದೆಯಲ್ಲ, ನೀವು ಮಾತನಾಡುವಾಗ ಸೌಜನ್ಯ ಅನ್ನೋದು, ಹಾಗೇನೆ ಮುಕ್ತವಾಗಿ ಚರ್ಚೆ ಮಾಡುವಂತಹದ್ದು, ವಿಭಿನ್ನ ಅಭಿಪ್ರಾಯಗಳನ್ನ ವಿಭಿನ್ನ ಅಭಿಪ್ರಾಯವಾಗಿ ಸ್ವೀಕರಿಸೋದು, ಇದು ಯಾವುದನ್ನು ಉಳಿಸಿಲ್ಲ. ಈ ಎಲ್ಲ ಜನತಾಂತ್ರಿಕ ಮೌಲ್ಯಗಳ ಹತ್ಯೆಯಾಗಿದೆ. ಅದು ಇಂಡಿವಿಜುವಲ್ ಲೆವೆಲ್ ಇಂದ ಸರ್ಕಾರದವರೆಗೆ ರಾಜಕೀಯ ಪಕ್ಷಗಳ ಒಳಗೆ ಬಂದಿದೆ. ಸೊ ಒಬ್ಬ ಮುಖ್ಯಮಂತ್ರಿ ಅವರನ್ನ ಬದಲಾವಣೆ ಮಾಡಿದ್ದು ಸರಿನೋ ತಪ್ಪು ಅನ್ನೋದು ಎಂಟೈರ್ಲಿ ಡಿಫರೆಂಟ್ ಇಶ್ಯೂ. ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ ಮೇಲೆ ಅವರಿಗೆ ಕನಿಷ್ಠ ಸ್ವಾತಂತ್ರ್ಯವನ್ನಾದ್ರೂ ಕೊಡ್ಬೇಕಲ್ವಾ? ಸಂಪುಟ ರಚನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಡಬೇಕಾದ ಸ್ವಾತಂತ್ರ್ಯವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟೇ ಇಲ್ಲ ಅನ್ನೋದು. ಪಟ್ಟಿ ಇಲ್ಲಿ ನೀವೊಂದು ಪಟ್ಟಿ ಕೊಡಿ, ನಾವೊಂದು ಪಟ್ಟಿ ಕೊಡಿ, ಪಟ್ಟಿ ನೋಡ್ಬಿಟ್ಟು ನಾವು ನಿಮಗೆ ತಿಳಿಸ್ತೀವಿ ಅಂತ. ಇಲ್ಲಿರುವ ಬಹಳ ಮುಖ್ಯವಾದ ಪ್ರಶ್ನೆ ಪಕ್ಷವೊಂದರ ಆಂತರಿಕ ಪ್ರಜಾಪ್ರಭುತ್ವದ ಬಗ್ಗೆ. ಶಾಸಕಾಂಗ ಪಕ್ಷದಲ್ಲಿ ಯಾರಿಗೆ ಬಹುಮತ ಇದೆಯೋ ಆತ ನಾಯಕನಾಗಿ ಆಯ್ಕೆ ಆಗ್ತಾನೆ, ಅವನು ಮುಖ್ಯಮಂತ್ರಿ ಆಗ್ತಾನೆ. ಅವರಿಗೆ ಸಂಪುಟ ರಚಿಸುವಷ್ಟು ಒಂದು ಸ್ವಾತಂತ್ರ್ಯ ಆದ್ರೂ ಬೇಕಲ್ವಾ? ಎಲ್ಲವನ್ನ ಹೈಕಮಾಂಡ್ ನಿಯಂತ್ರಿಸುವುದೇನಿದೆ, ಈ ಹೈಕಮಾಂಡ್ ಸಂಸ್ಕೃತಿ ಇದು ಜನತಂತ್ರಕ್ಕೆ ನೀಡಿದ ಕೊಡಲಿಪೆಟ್ಟು. ಕಾಂಗ್ರೆಸ್ ಬಿಜೆಪಿ ಎರಡೂ ಅಷ್ಟೇ. ಮೊದಲು ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಆಗುವಾಗ ಕಾಂಗ್ರೆಸ್ ಒಂದು ಚೀಟಿಯನ್ನ ಕಳಿಸುತ್ತೆ, ಆ ಚೀಟಿ ಬಂದಿದ್ದು ನೋಡ್ಬಿಟ್ಟು ಶಾಸಕರು ಅವ್ರು ಆಯ್ಕೆ ಮಾಡ್ತಾರೆ ಅಂತ. ಇವತ್ತು ಯಾವ ಹಂತಕ್ಕೆ ಹೋಗಿದೆ, ಚೀಟಿನೂ ಕೊಡಲ್ಲ, ಪತ್ರವನ್ನ ಕೊಡ್ತಾರೆ. ಒಬ್ಬ ಸ್ಪೀಕರ್ ಯಾರಾಗಬೇಕು, ಚೇರ್ಮನ್ ಆಗಬೇಕು, ಯಾರಾಗಬೇಕು ಅನ್ನುವುದಕ್ಕೂ ಹೈಕಮಾಂಡ್ ಪತ್ರದ ಮೂಲಕ ಅನೌನ್ಸ್ ಮಾಡೋದಿದೆಯಲ್ಲ, ಇದು ಸಂಸದೀಯ ನಡವಳಿಕೆ ಅಲ್ಲ. ಅಂದ್ರೆ ಸಂಪೂರ್ಣವಾದ ನಿಯಂತ್ರಣ ಏನಿದೆ ಅದು ಜನತಂತ್ರದ ಕಗ್ಗೊಲೆಯನ್ನ ಮಾಡ್ತಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು, ಈ ಎರಡೂ ಪಕ್ಷಗಳ ಹೈಕಮಾಂಡ್ ಏನಿದೆ ಅದು ಜನತಂತ್ರದ ಕಗ್ಗೊಲೆಗೆ ಹೆಜ್ಜೆಯನ್ನ ಇಟ್ಟಿದೆ ಅನ್ನೋದು ಮೊದಲನೇ. ಎರಡನೇದು, ಖಾತೆ ಹಂಚಿಕೆ ಯಾಕೆ ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇದೆ? ವೈ? ಎಲ್ಲರಿಗೂ ಒಳ್ಳೆ ಖಾತೆ ಅಂತ ಮಾತಾಡ್ತಾರೆ. ಒಳ್ಳೆ ಖಾತೆ ಅಂದ್ರೆ ಏನು? ಒಳ್ಳೆ ಖಾತೆ ಅಂದ್ರೆ ಕಾಸು ಹೊಡೆಯೋದಕ್ಕೆ ಹೆಚ್ಚಿನ ಅವಕಾಶ ಇರಬೇಕು ಅಂತ.
ಮತ್ತು ಕಾಸು ಹೊಡೆದ್ಮೇಲೆ ಅವ್ರು ಸಿಕ್ಕೊಟ್ರೆ ಈ ನಾಗೇಂದ್ರ ಅವರ ಪ್ರಶ್ನೆ ಇದೆ. ಅಟ್ಲೀಸ್ಟ್ ಅವರ ಮೇಲೆ ಎನ್ಕ್ವೈರಿ ನಡೀತಾ ಇದೆ. ಆ ಎನ್ಕ್ವೈರಿ ನಡೆಯೋವರೆಗಾದ್ರೂ ಅವ್ರನ್ನ ಹೊರಗಿಡ್ಬೋದಲ್ವಾ? ಇದೊಂದು ನೈತಿಕತೆಯ ಪ್ರಶ್ನೆ ಅಂತ. ಈ ನೈತಿಕತೆಯ ಪ್ರಶ್ನೆಯನ್ನ ಗಂಭೀರವಾಗಿ ಪರಿಗಣಿಸದೆ ಅದು ರಾಜಕೀಯ ಇರಬಹುದು, ಇಡೀ ದಾಳಿನೂ ರಾಜಕೀಯ ಇರ್ಬೋದು. ಇವತ್ತಿನ ದಿನ ಬಿಜೆಪಿ ಅದೇ ಕೆಲಸವನ್ನು ಮಾಡ್ತಾರೆ, ಐ ಅಗ್ರಿ. ಆದ್ರೆ ಒಂದು ನೈತಿಕತೆ ಅಂತ ಅಂದ್ರೆ ಅವರ ಎನ್ಕ್ವೈರಿ ಒಂದು ಹಂತಕ್ಕೆ ಬರುವವರೆಗೆ ಜಾಮೀನಿನ ಮೇಲೆ ಹೊರಗಿರುವಂತವ್ರನ್ನ ತಗೊಳ್ಳೋದು. ಮತ್ತು ಖಾತೆ ಹಂಚಿಕೆ ಬಗ್ಗೆ ಇವರು ನಡೆಸುವ ವ್ಯಾಪಾರ ಇದೆಯಲ್ಲ, ಸಮಾಜ ಕಲ್ಯಾಣ ಖಾತೆ 3 ಜನರಿಗೆ ಬೇಕಂತೆ. ಆ ಮುನಿಯಪ್ಪ ಜೀವನ ಪೂರ್ತಿ ಅವರು ಅಧಿಕಾರದಲ್ಲೇ ಇದ್ದಾರೆ. ಅದನ್ನು ಮಾತಾಡಕ್ ಹೋದ್ರೆ ಅಲ್ಲಿ ಯಾವ ಸ್ಥಿತಿ ನೋಡಿ, ಎಡಗೈ ಬಲಗೈ, ಬಲಗೈನವರಿಗೆ ಇಷ್ಟು ಖಾತೆ ಕೊಡಲಾಗಿದೆ, ಎಡಗೈನವರಿಗೆ ಇಷ್ಟು ಖಾತೆ ಕೊಟ್ಟಿದ್ದಾರೆ. ಸಮಾಜದಲ್ಲಿ ತುಳಿತಕ್ಕೆ ಒಳಗಾದ ಸಮುದಾಯಗಳು ತಮ್ಮ ಒಳಗಡೆ ಈ ರೀತಿ ಜಗಳಗಳು, ಅಧಿಕಾರ ಕಿತ್ತಾಟ ನಡೆದ್ರೆ ಸಮಾಜದ ಪ್ರಬಲ ವರ್ಗಗಳು ಸುಮ್ಮನಿರ್ತಾವ ಅಲ್ವಾ? ಸೊ ಇಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಈಗ 8 ಗಂಟೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ ಅಂತ. ಇಲ್ಲಿ ಮುಖ್ಯಮಂತ್ರಿಗಳು ಯಾಕೆ ಬೇಕು? ಮುಖ್ಯಮಂತ್ರಿಗಳ ಅಗತ್ಯ ಯಾಕೆ? ನಾಳೆ ಅವ್ರು ಹ್ಯಾಂಗ್ ಕೆಲಸ ಮಾಡಕ್ಕಾಗುತ್ತೆ? ಯಾಕೆ ಗೊತ್ತಾ? ಈಗ ಎಲ್ಲವನ್ನೂ ಕೂಡ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಆದ್ರೆ ಯಾರು ಸಚಿವರಾಗಬೇಕು, ಯಾರಿಗೆ ಯಾವ ಖಾತೆ ಕೊಡಬೇಕು ಅಂತಂದ್ರೆ ಇಲ್ಲಿ ಮುಖ್ಯಮಂತ್ರಿಯಾದವರು ತಮ್ಮ ನಿಯಂತ್ರಣವನ್ನ ಸಂಪೂರ್ಣವಾಗಿ ಕಳ್ಕೊತಾರೆ ಅಂತ. ವಿಲ್ ಲೂಸ್ ಹಿಸ್ ಕಂಟ್ರೋಲ್. ಆ ಸಂಪುಟದ ಮೇಲೆ ಅವರ ಕಂಟ್ರೋಲ್ ಹೊರಟೋಗುತ್ತೆ. ಅದ್ರ ಜೊತೆಗೆ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂದ್ರೆ, ನೀವು ನಾಮಕಾವಸ್ಥೆ ಚೀಫ್ ಮಿನಿಸ್ಟ್ರು, ನಾವ್ ಏನ್ ಹೇಳ್ತೀವೋ ಅದೇ ಆಗ್ಬೇಕು. ಅದಕ್ಕೆ ನಾನು ಇನ್ನೊಂದು ವಿಡಿಯೋ ಮಾಡಿದ್ದೆ, ಸುರ್ಜೇವಾಲಾ ಇದೆ ಸೂಪರ್ ಸಿಎಂ ಅಂತ. ಸುರ್ಜೇವಾಲಾ ಸೂಪರ್ ಸಿಎಂ, ವೇಣುಗೋಪಾಲ್ ಸೂಪರ್ ಸಿಎಂ. ನೀವು ಅಲ್ಲಿ ನಿಂತು ಈ ರೀತಿ ಆಡಳಿತ ಮಾಡ್ತೀರಿ ಅಂತಂದ್ರೆ ಇದು ಕರ್ನಾಟಕದ ಜನತೆಗೆ ಮಾಡಿರುವ ಅವಮಾನ. ಸುರ್ಜೇವಾಲಾನೋ ವೇಣುಗೋಪಾಲು ಇಲ್ಲಿ ಆಡಳಿತ ನಡೆಸ್ತಾರೆ ಅಂತಾದ್ರೆ ಕರ್ನಾಟಕದ ಜನ ಯಾಕೆ ಇಲ್ಲಿ ಹರಿಯಾಕಿರಲ್ಲ, ಕೂತಿರಲ್ಲ? ಒಂದು ಪಕ್ಷವನ್ನ ಆಯ್ಕೆ ಮಾಡಿ ಕಳಿಸಿದ್ದೀವಿ ನಾವು. ಇದು ಜನತಂತ್ರದಲ್ಲಿ ಆ ಶಾಸಕರು ಏನಿದ್ದಾರೆ ಅವ್ರು ತಮ್ಮ ನಾಯಕರನ್ನ ಆಯ್ಕೆ ಮಾಡ್ತಾರೆ. ಅವರಿಗೆ ಆ ಸ್ವಾತಂತ್ರ್ಯ ಆದ್ರೂ ಬೇಕಲ್ವಾ? ಸಿಎಂ ಅವರಿಗೆ ಯಾವುದೇ ಅಧಿಕಾರ ಇಲ್ಲದೆ ಅವರನ್ನ ನಾಮಕಾವಸ್ಥೆ ಸಿಎಂ ಅನ್ನಾಗಿ ಮಾಡ್ತಾ ಇದ್ದಾರ ಅನ್ನೋದು ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಆಗಿದೆ ಅಂತ. ಯಾಕಂದ್ರೆ ಇಲ್ಲಿ ಜನತಂತ್ರ ಅನ್ನುವುದು ಬೀದಿಗೆ ಬಿದ್ದಿದೆ. ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡಬೇಕು? ಯಾಕೆ ಸ್ವಾತಂತ್ರ್ಯ ಕೊಡಲಾಗಿಲ್ಲ? ಒಂದು ರಾಜ್ಯ ಅನ್ನುವ ಸಂದರ್ಭದಲ್ಲಿ ಈ ಭಾರತ ಅನ್ನುವ ಒಂದು ದೇಶ ಏನಿದೆ ಇದು ಈ ಅಮೆರಿಕಲ್ಲಿ ನಾವು ಹೇಳ್ತೀವಿ ಅಮೆರಿಕಾದಲ್ಲಿ ಯಾವ ರೀತಿ ಇದೆ ಅಂತ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅಂತ. ಅದು ರಾಜ್ಯಗಳ ಒಕ್ಕೂಟ. ಇಂಡಿಯಾ ಕೂಡ ಹಾಗೆ. ಇಂಡಿಯಾ ಇದು ರಾಜ್ಯಗಳ ಒಕ್ಕೂಟ ಇದು. ಯಾಕೆಂದ್ರೆ ಒಂದೊಂದು ರಾಜ್ಯಗಳಿಗೆ ಅದರದೇ ಆದ ಸಂಸ್ಕೃತಿ, ಪರಂಪರೆ, ಭಾಷೆ, ನಂಬಿಕೆ, ಇತಿಹಾಸ, ಜನಪದ ಎಲ್ಲವೂ ಇರುತ್ತೆ. ಅದು ಉಳಿಸ್ಕೊಬರೋದು ಅಲ್ಲಿವರೆಗೆ ಮಾತ್ರ. ಯಾರು ಏನ್ ದಟ್ ಇಸ್ ದ ಥಿಂಗ್. ಈಗ ಏನಾದ್ರೂ ಈ ಸರ್ಕಾರದಲ್ಲಿ ವ್ಯತ್ಯಾಸ ಆದ್ರೆ ನಾವು ಪ್ರಶ್ನೆ ಮಾಡಬೇಕಾದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಈಗ ಅವರಿಗೆ ಅಧಿಕಾರನೇ ನೀವು ಕೊಟ್ಟಿಲ್ಲ ಅಂದ್ರೆ ಹೌ ಕ್ಯಾನ್ ಯು ಕ್ವೆಶ್ಚನ್ ಚೀಫ್ ಮಿನಿಸ್ಟರ್? ನಾವು ಆಯ್ಕೆ ಮಾಡಿದ್ದು ಯಾರನ್ನ? ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ನವರು ಆಯ್ಕೆ ಮಾಡಿದ್ವಿ, ಅಥವಾ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಕೆ ಟಿ ವೇಣುಗೋಪಾಲ್, ಇಂಥವ್ರನ್ನ ಆಯ್ಕೆ ಮಾಡಿದ್ವಿ, ಕೆ ಸಿ ವೇಣುಗೋಪಾಲ್ ಅವ್ರನ್ನ ಆಯ್ಕೆ ಮಾಡಿದ್ವಿ, ಸುರ್ಜೇವಾಲಾ ಆಯ್ಕೆ ಮಾಡಿದೀವ. ಅವರು ಇಡೀ ನಮ್ಮಲ್ಲಿ ತೊಳಸೋದು ಅಂತಾರೆ. ಇಡೀ ವ್ಯವಹಾರದಲ್ಲಿ ಬಂದು ಮಧ್ಯಪ್ರವೇಶ ಮಾಡಿ ನಾಶಪಡಿಸ್ಬಿಡೋದು. ಅದೇ ಕಾರಣಕ್ಕೆ ಏನಾಯ್ತು ಗೊತ್ತಾ ನಿಮ್ಗೆ? ಈ ಸಂಪುಟ ರಚನೆಯ ಸಂದರ್ಭಕ್ಕೆ ತಾವು ಬಂದು ನೋಡಿ. ಸಿದ್ದರಾಮಯ್ಯ ಹತ್ರ ಒಂದು ಲಿಸ್ಟ್ ತಗೊಂಡ್ರು, ಡಿ ಕೆ ಅವ್ರ ಹತ್ರ ಒಂದು ಲಿಸ್ಟ್ ತಗೊಂಡ್ರು. ಅವು ಹೈಕಮಾಂಡ್ ತಮಗೆ ಯಾರ್ಯಾರು ಬೇಕು ಅಂತ ಸೇರಿಸಿದ್ರು. ಕೆಲವು ಜಿಲ್ಲೆಗಳಿಗೆ 2-3 ಮಂತ್ರಿ ಸ್ಥಾನ, ಕೆಲವು ಜಿಲ್ಲೆಗಳಿಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಮಂತ್ರಿಗಳೇ ಇಲ್ಲ. ಸುಮಾರು 10 ಜಿಲ್ಲೆಗಳಿಗೆ ಮಂತ್ರಿಗಳ ರಿಪ್ರೆಸೆಂಟೇಟಿವ್ ಇಲ್ಲ. ಕೆಲವುದಕ್ಕೆ 2-3. ಹಾಗೇನೆ ಪ್ರಾದೇಶಿಕವಾರು, ಜಾತಿವಾರು ಯಾವ ಸಮತೋಲನವನ್ನು ಈ ಸಂಪುಟದಲ್ಲಿ ಇಲ್ವೇ ಇಲ್ಲ. ಅದಕ್ಕೆ ಕಾರಣ ಹೈಕಮಾಂಡ್. ನೀವು ಬ್ಯಾಲೆನ್ಸಿಂಗ್ ಯಾಕೆ ಮಾಡ್ತಿರೋ, ಅಥವಾ ನಿಮ್ಗೆ ಬೇಕಾದವರು ಗಾಯತ್ರಿ ಶಾಂತೇಗೌಡ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿಲ್ಲ. ಇದಕ್ಕಿದ್ದ ಹೈಕಮಾಂಡ್ ಅವರು ಕೆಲವರು ಖರ್ಗೆ ಹೆಸರು ಹೇಳ್ತಾರೆ, ಸುರ್ಜೇವಾಲಾ ಅವ್ರ ಹೆಸರು ಸೇರಿಸಿ
ವಾಟ್ ಟೈಪ್ ಆಫ್ ಡಿಕ್ಟೇಟರ್ಶಿಪ್ ಇಟ್ ಈಸ್? ಇದನ್ನ ನಾವು ಜನತಂತ್ರ ಅಂತ ಹೇಳಕ್ ಸಾಧ್ಯನಾ? ಈ ಆಂತರಿಕ ಜನತಂತ್ರ ಏನಿದೆ ಅದು ಯಾವ ಹಂತಕ್ಕೆ ಬಂದಿದೆ? ಹಾಗಿದ್ರೆ ಹೈಕಮಾಂಡ್ ಅವ್ರು ಏನ್ ಹೇಳ್ತಾರೆ? ಹೈಕಮಾಂಡ್ ಯಾಕೆ ಮಧ್ಯಪ್ರವೇಶ ಮಾಡ್ತಾ ಇದೆ? ಅವ್ರು ಹೇಳೋದು, ನಾವು ಕಾಂಗ್ರೆಸ್ನ ಒಳಗಡೆ ಇರುವಂತ ಬೇರೆ ಬೇರೆ ಗುಂಪುಗಳೇನಿವೆ, ಬಲಗಳೇನಿವೆ, ಅವರ ಸಮತೋಲನವನ್ನ ಕಾಪಾಡ್ತೀವಿ ಅಂತಾರೆ. ಎಲ್ಲಿ ಸಮತೋಲನ ಕಾಪಾಡಿದಿರಿ? ಸಿದ್ದರಾಮಯ್ಯ ಮುನಿಸ್ಕೊಂಡು ಕೂತಿದ್ದಾರೆ, ಅವ್ರು ಮಾತಾಡಿಲ್ಲ ಮೊನ್ನೆಯಿಂದ. ಸಿದ್ದರಾಮಯ್ಯ ಅವ್ರ ಮೌನ ಇದೆಯಲ್ಲ ಯಾವಾಗಲೂ ಅಷ್ಟೇ, ಅವರು ಮೌನ ಆದಾಗ ಮೌನವಾಗಿದ್ದ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಆ ಸ್ಥಿತಿ ತಂದಿಟ್ಟಿದ್ರಿ. ಈಗ ಬಂದ ಮಾಹಿತಿಯ ಪ್ರಕಾರ ಅವರೇನು ಬಸವರಾಜ್ ಶಿವಣ್ಣ ಅವ್ರು ಸೇರಿಸ್ಬೇಕು ಅಂತ ಹೇಳಿದ್ದಾರೆ. ಸೇರಿಸ್ತಿದ್ರೆ ನಾ ಸದನಕ್ಕೆ ಬರಲ್ಲ ಅಂತ ಹೇಳಿದ್ದಾರೆ. 13ನೇ ತಾರೀಕು ಸೆಷನ್ ಪ್ರಾರಂಭ ಆಗುತ್ತೆ. ಅದು ಸಿದ್ದರಾಮಯ್ಯನ ಬರೆದಿದ್ರೆ ಯಾವ ಮೆಸೇಜ್ ಹೋಗುತ್ತೆ? ಸೊ ಅದರಿಂದ ಇವರ ಈ ಬಣ ಸಮತೋಲನ ಏನಿದೆ, ಬಣ ಬಲ ಎಲ್ಲ ಸಮತೋಲನ, ಇದು ಕಾಂಗ್ರೆಸ್ ಹೈಕಮಾಂಡ್ ಫೇಲ್ ಆಗಿದೆ. ಎರಡನೇದು ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣ ಅಂತ. ಇಲ್ಲಿ ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣವೂ ಕೂಡ ಆಗಿಲ್ಲ. ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್, 2028ರ ವಿಧಾನಸಭಾ ಚುನಾವಣೆ. ನೀವು 2028ರ ಚುನಾವಣೆಯ ನೀವು ಲಕ್ಷ್ಯಕ್ಕೆ ಇಟ್ಕೊಂಡಿದ್ದೀರಿ ಅಂದ್ರೆ ಯಾರಿಗಾರು ಒಬ್ಬರಿಗೆ ಜವಾಬ್ದಾರಿ ಕಟ್ಬೇಕಲ್ವಾ? ಯಾರು ಮುಖ್ಯಮಂತ್ರಿ ಇದ್ದಾರೋ ಅವರ ನಾಯಕತ್ವದಲ್ಲಿ ಚುನಾವಣೆ ನಡೆಯುತ್ತೆ ಅಂದ್ರೆ ಅವರು ಚುನಾವಣೆಗೆ ಪೂರ್ವವಾಗಿ ಆದ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ, ಕಾರ್ಯತಂತ್ರವನ್ನು ರೂಪಿಸೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಬೇಕು ಅಂತ. ಆದ್ರೆ ಇಲ್ಲಿ ನೀವು ಅವರಿಗೆ ಯಾವುದೇ ಸ್ವಾತಂತ್ರ್ಯ ಕೊಡದೇನೆ ಅವರನ್ನು ಕೇವಲ ನೀವು ATM ಆಗಿ ಬಳಸ್ಕೊಂಡ್ರೆ ವಾಟ್ ವಿಲ್ ಹ್ಯಾಪನ್? ಮುಖ್ಯಮಂತ್ರಿಗಳು ಕೇವಲ ATM ಅವರ ದಟ್ ನೀವು ಅವರ ಕೆಲಸ ಮಾಡುವುದಕ್ಕೆ ಅವರಿಗೊಂದು ಸ್ವಾತಂತ್ರ್ಯವನ್ನು ಕೊಡ್ಬೇಕಲ್ವಾ? ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕಲ್ವಾ? ಶಾಸಕರು ಕೂತ್ಕೊಂಡು ಚರ್ಚೆ ಮಾಡಲಿ, ಮಂತ್ರಿಗಳು ಚರ್ಚೆ ಮಾಡಲಿ, ಐ ನೋ ಅಬ್ಜೆಕ್ಷನ್, ದಟ್ ಇಸ್ ದರ್ ಡ್ಯೂಟಿ. ಆದರೆ ಎಲ್ಲವೂ ಕೂಡ ದೆಹಲಿಯಿಂದ ಹೇರಿಕೆ ಆಗುವ ಸ್ಥಿತಿ ಬಂದ್ರೆ 10 ಜನಪದದಿಂದ ಡೆಮೋಕ್ರಸಿ ಏನಿದೆ, ಡೆಮೋಕ್ರಸಿ ಸಾಯ್ತಾ ಇದೆ. ಈಗ ನೋಡಿ ಅವ್ರು ಮಾಡಿರೋದು, ಈ ಸಚಿವರ ಬದಲಾವಣೆಯ ಬಗ್ಗೆ ಮಾತನಾಡಲಾಗ್ತಾ ಇದೆ. ಈಗ ಸಿದ್ದರಾಮಯ್ಯನವರ ಮುನಿಸನ್ನ ತಣಿಸ್ಬೇಕು, ಅದಕ್ಕೊಂದು ಕಾರ್ಯತಂತ್ರ ರೂಪಿಸ್ಬೇಕು. ಮಹಿಳೆಯರಿಗೆ ಇಲ್ಲವೇ ಇಲ್ಲ, ಒಬ್ಳು ಮಹಿಳೆ. ಇನ್ನೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ಮಹಿಳಾ ಮೀಸಲಾತಿ ಮಸೂದೆ ಅಂತ ಮಾತನಾಡೋದು, ಮಹಿಳೆಯರಿಗೆ ಹೆಚ್ಚಿನ ಇದು ಈಗ ಹೇಳಕ್ ಹೋಗ್ಬಿಟ್ರೆ, ನಮ್ಮದೇ ಕಂಟ್ರಿ ಕಾಂಗ್ರೆಸ್ಸೇ ಮಹಿಳೆಯರಿಗೆ ಸಪೋರ್ಟ್ ಮಾಡೋದು. ನಮ್ಮ ಸೋನಿಯಾ ಗಾಂಧಿ ಅವರು ಇಲ್ವಾ? ಪ್ರಿಯಾಂಕಾ ಗಾಂಧಿ ಅವರು ಇಲ್ವಾ? ಅಧಿಕಾರ ಕೇವಲ ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಮಾತ್ರ ಅಲ್ಲ, ರಾಜ್ಯಗಳಲ್ಲಿ ಕೆಳ ಹಂತದಿಂದ ಬಂದಿರ್ತಾರಲ್ಲ ಅಂತಹ ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸ್ಬೇಕು. ಪ್ರಿಯಾಂಕಾ ಗಾಂಧಿ, ಸೋನಿಯಾ ಗಾಂಧಿ ಇಟ್ಕೊಂಡು ಏನ್ ಮಾಡೋಣ ನಾವು? ಇಲ್ಲ, ಆಯ್ಕೆ ಮಾಡಿ ಕಳಿಸಿದಾರಲ್ಲ ಕರ್ನಾಟಕ ವಿಧಾನಸಭೆಗೆ. ಕನಿಷ್ಠ ಅವರಿಗೆ ನೀವು 50% ಬೇಡ, ಒಂದು 20%, 25% ಆದ್ರೂ ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು. ಇಲ್ಲ ಅಂತಂದ್ರೆ ನಿಮ್ಮದು ಬೂಟಾಟಿಕೆ, ನಾಟಕ, ಮಹಿಳೆಯರ ಬಗ್ಗೆ ನಿಮ್ಗೆ ಕನ್ಸರ್ನ್ ಇಲ್ಲ, ಸುಳ್ಳುಗಳನ್ನ ಹೇಳ್ತಿದ್ದೀರಿ, ಆತ್ಮದ್ರೋಹ ಮಾಡ್ಕೊತಿದ್ದೀರಿ, ಜನತಂತ್ರದಲ್ಲಿ ನಂಬಿಕೆ ಇಲ್ಲ ನಿಮ್ಗೆ, ಹೇಳಲೇಬೇಕಲ್ವಾ? ಸೊ ಇಂತಹ ಒಂದು ಸ್ಥಿತಿ ಈಗ ನಿರ್ಮಾಣ ಆಗಿದೆ ಅಂತ ಅಂದ್ರೆ, ಈಗ ನಾನು ಮೂಲಭೂತವಾದ ಯಾವ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ತಮ್ಮ ಸಂಪುಟದಲ್ಲಿ ಸಚಿವರು ಯಾರು ಇರಬೇಕು ಅನ್ನೋದು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು ಅಥವಾ ಪಕ್ಷದ ಹೈಕಮಾಂಡ್? ಆಗ್ಲೇ ಬರುವಂತಹ ಒಂದು ಪ್ರಶ್ನೆ. ನಾನು ಏನು ಮೊದಲು ತಂಬನೇಲಲ್ಲಿ ಹಾಕಿದ್ದು ಮುಖ್ಯಮಂತ್ರಿ ಅಡಿಯಾಳ, ಹಾಗಿದ್ರೆ ಮುಖ್ಯಮಂತ್ರಿ ಹೈಕಮಾಂಡ್ ಅಡಿಯಾಳ. ಮತ್ತೆ ನಾನು ಬಹಳ ಸ್ಪಷ್ಟಪಡ್ತೀನಿ, ಕಾಂಗ್ರೆಸ್ಗೆ ಮಾತ್ರ ಸೀಮಿತ ಆಗಿಲ್ಲ, ಬಿಜೆಪಿ ಇನ್ನೂ ಹಾಳಿ ಒಂದು ವರ್ಷದಲ್ಲಿ 3, 4, 5 ಜನ ಮುಖ್ಯಮಂತ್ರಿ ಮಾಡಿ ಕಿತ್ತು ಹಾಕದ್ ಮಲಿಸ್ಬಿಟ್ರು. ಅವ್ರು ಇನ್ನೂ ಹಾರಿಬಲ್ಲ, ಅವ್ರಲ್ಲಿ ಜನತಂತ್ರವೇ ಇಲ್ಲ. ಮೋದಿ, ಅಮಿತ್ ಶಾ ಇಬ್ಬರು ಉಸಿರು ಬಿಟ್ರೆ ಆಯ್ತು, ಇನ್ನು ಕೆಟ್ಟ ಶಬ್ದ ಬಳಸಲ್ಲ ನಾನು, ಅವ್ರು ಉಸಿರು ಬಿಟ್ರೆ ಆಯ್ತು ಅಷ್ಟೇ. ಸೊ ಈ ಸ್ಥಿತಿಗೆ ಬಂದು ನಿಂತಿದೆ. ಅದ್ರ ಜೊತೆಗೆ ಕರ್ನಾಟಕದ ಜನರಿಗೆ ಯಾಕೆ ಇಲೆಕ್ಷನ್ ಬೇಕು? ನಾವ್ ಯಾಕೆ ಆಯ್ಕೆ ಮಾಡಕ್ಕೆ ನೇಮಕ ಮಾಡ್ಕೊಂಡು ಹಾಳ ಹೋಗ್ಬಿಡಿ ನೀವು ಅಲ್ವಾ? ಸೊ ಇಂಥ ಒಂದು ಸ್ಥಿತಿ ಇದೆ ಈಗ. ಆದ್ರಿಂದ ಇದು ಕೇವಲ ಖಾತೆ ಹಂಚಿಕೆಯ ವಿಳಂಬ ಮಾತ್ರ ಅಲ್ಲ, ಇಲ್ಲಿ ಕೆಲವು ಪ್ರಶ್ನೆಗಳಿದೆ. ಒಂದು, ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಂಪುಟದ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಸ್ವತಂತ್ರ ತೀರ್ಮಾನ ತೆಗೆದುಕೊಳ್ಳುವ ಅವಕಾಶ ಇದೆ ಅನ್ನೋದೊಂದು. ರಾಜ್ಯ ಕಾಂಗ್ರೆಸ್ನ ಒಳಗಿನ ಬಣ ರಾಜಕೀಯ ಇದೆಯಲ್ಲ, ಅದನ್ನ ನಿಯಂತ್ರಿಸುವ ಶಕ್ತಿ DK ಶಿವಕುಮಾರ್ ಅವರಿಗೆ, ಹೈಕಮಾಂಡಿಗೆ ಇದೆಯಾ ಅಂತ. ಈ ಎಲ್ಲ ಸಮಸ್ಯೆ ಸೃಷ್ಟಿ ಮಾಡಿದ ಹೈಕಮಾಂಡ್, ಸಾಲ್ವ್ ಮಾಡಬೇಕಾದ್ರೆ DK ಶಿವಕುಮಾರ್. ಇಂಥ ಒಂದು ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಆದ್ರಿಂದ ನಿಜವಾದ ಜನತಂತ್ರ ಇದೆಯಲ್ಲ, ಅದು ಈ ದೇಶದಲ್ಲಿ ಉಳಿದೇ ಇಲ್ಲ. ಇದೊಂದು ರೀತಿಯ
ಹೈಕಮಾಂಡ್ ಸಂಸ್ಕೃತಿ ಮತ್ತು ಹೈಕಮಾಂಡ್ ಏನಿದೆ ಅದು ಸಂಪೂರ್ಣವಾಗಿ ಇಡೀ ರಾಜಕಾರಣವನ್ನ ತಮ್ಮ ನಿಯಂತ್ರಣದಲ್ಲಿ ತೆಗೆದುಕೊಳ್ಳುವಂಥದ್ದು. ಇದರಿಂದ ಜನತಂತ್ರ ಡೆಮೋಕ್ರಸಿ ಉಳಿಯಲ್ಲ. ಆಲ್ ದೀಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ಡೆಮೋಕ್ರೆಟಿಕ್. ದೇ ಡೋಂಟ್ ಬಿಲೀವ್ ಇನ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ವಾಟ್ ದೇ ವಾಂಟ್ ಓನ್ಲಿ ದ ಪವರ್ 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 ಪವರ್. ಸೊ ಅದರ ಜೊತೆ ನಾ ಹೇಳಿದಾಗೆ ಕರ್ನಾಟಕದ ಜನ ಇಲ್ಲಿ ಏನು ಶಾಸಕರನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿದ್ದಾರೆ, ಅವರು ತಾವು ಆಯ್ಕೆ ಮಾಡಿದ ಶಾಸಕರುಗಳು ಸಚಿವರಾಗ್ಲಿ ಕೇವಲ ATM ಆಗಿರ್ಲಿ ಅನ್ನೋದಕ್ಕಲ್ಲ. ಇದನ್ನ ಕಾಂಗ್ರೆಸ್ ಹೈಕಮಾಂಡ್ ಅರ್ಥ ಮಾಡಿಕೊಂಡ್ರೆ ಒಳ್ಳೇದು. ಕೇವಲ ಈ ಈ ಈ ವಿಚಾರ ಏನಿದೆ ಇದನ್ನ ಬಿಜೆಪಿ ಕೂಡ ಅರ್ಥ ಮಾಡ್ಕೋಬೇಕು. ನಾಳೆ ಬಿಜೆಪಿ ಅಧಿಕಾರಕ್ಕೆ ಬರ್ಬೋದು, ಅದು ಕೂಡ ಇದೇ ಸ್ಥಿತಿ. ಅದರಿಂದ ರಾಜ್ಯಗಳನ್ನ ATM ಆಗಿ ನೋಡುವ ರಾಜಕಾರಣ ಏನಿದೆ ಇದು ಒಳ್ಳೆಯದಲ್ಲ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದ ಮಾತು ಬರ್ತೀನಿ. ನಾನು ವಾಯನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ, ಉಳಿಸಿ. ಎಲ್ಲರಿಗೂ ನಮಸ್ಕಾರ.